ನಮಸ್ಕಾರ ವೀಕ್ಷಕರೇ, ಪ್ರಿಯಾ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ದೀಪಾವಳಿ ಹಬ್ಬದ ವಿಶೇಷವಾಗಿ ಒಂದು ಶಂಕರ್ಪೋಳಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅದು ಕೂಡ ಗೋಧಿ ಹಿಟ್ಟಿನಲ್ಲಿ ತುಂಬಾನೇ ರುಚಿಯಾಗಿರುತ್ತೆ. ತುಂಬಾನೇ ಗರಿಗರಿಯಾಗಿ ಬಾಯಲ್ಲಿಟ್ಟರೆ ಕರಗುವಂಥ ಈ ಶಂಕರ್ಪೋಳಿಯನ್ನು ಯಾವ ರೀತಿಯಾಗಿ ಮಾಡೋದಂತ ನಾವೀಗ ನೋಡ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳನ್ನ ತೋರಿಸ್ತಾ ಇದ್ದೀನಿ. 2 ಕಪ್ ಅಷ್ಟು ನಾನು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಯಾವುದಾದ್ರೂ ಒಂದು ಕಪ್ಪನ್ನು ಅಳತೆಗೆ ತಗೊಳ್ಳಿ. ಅದೇ ಕಪ್ನಲ್ಲೇ ಎಲ್ಲ ಸಾಮಗ್ರಿಗಳನ್ನ ತಗೊಳ್ಬೇಕಾಗುತ್ತೆ. ಅರ್ಧ ಕಪ್ ಅಷ್ಟು ತುಪ್ಪ, 1 ಕಪ್ ಅಷ್ಟು ಹಾಲು, ಅರ್ಧ ಕಪ್ ಅಷ್ಟು ಸಕ್ಕರೆಯನ್ನು ತಗೊಂಡಿದ್ದೀನಿ. 1 ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಕೂಡ ತಗೊಂಡಿದ್ದೀನಿ. 1/4 ಚಮಚದಷ್ಟು ಉಪ್ಪನ್ನು ತಗೊಂಡಿದ್ದೀನಿ. ಈ ಎಲ್ಲ ಪದಾರ್ಥಗಳಿಂದ ನಾವೀಗ ಶಂಕರ್ಪೋಳಿಯನ್ನು ತಯಾರಿಸ್ಬೋದು. ಬನ್ನಿ ಮಾಡೋ ವಿಧಾನನ ನೋಡ್ಕೊಳ್ಳೋಣ. ಎಲ್ಲದಕ್ಕಿಂತ ಮುಂಚೆ ಒಂದು ಸಣ್ಣ ಪಾತ್ರೆಗೆ ನಾನು 1 ಕಪ್ ಅಷ್ಟು ಹಾಲು ತಗೊಂಡಿದ್ದಲ್ಲ, ಅದನ್ನ ಹಾಕೊಳ್ತಾ ಇದ್ದೀನಿ. ಈ ಹಾಲಿಗೆನೆ ಅರ್ಧ ಕಪ್ ಅಷ್ಟು ಸಕ್ಕರೆ ಕೂಡ ಹಾಕೊಳ್ತಿದ್ದೀನಿ. ಅದೇ ಕಪ್ಪಿನ ಅಳತೆಯಿಂದ ಅರ್ಧ ಕಪ್ ಅಷ್ಟು ಸಕ್ಕರೆ ಹಾಕೋಬೇಕು. ಸಕ್ಕರೆ ಪೂರ್ತಿಯಾಗಿ ಕರಗೋ ತನಕ ನಾವು ಹಾಲನ್ನು ಕುದಿಸ್ಕೊಳ್ಳೋಣ. ಸಕ್ಕರೆ ಪೂರ್ತಿಯಾಗಿ ಕರಗಿದ್ಮೇಲೆ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿದ್ಮೇಲೆ ಈ ಹಾಲನ್ನ ಪೂರ್ತಿಯಾಗಿ ತಣ್ಣಗೆ ಮಾಡ್ಕೊಳ್ಬೇಕು. ಇದೇ ಸಕ್ಕರೆ ಕರಗಿರೋ ಹಾಲಿನಲ್ಲೇ ನಾನು ಹಿಟ್ಟನ್ನು ನಾದ್ಕೊಳ್ತೀನಿ. ಈಗ ಇದನ್ನ ಪಕ್ಕದಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಸಕ್ಕರೆ ಪೂರ್ತಿಯಾಗಿ ಕರಗಿದೆ. ಈಗ ಒಂದು ಸಣ್ಣ ಪ್ಯಾನ್ಗೆ ನಾನು ಅರ್ಧ ಕಪ್ ಅಷ್ಟು ತುಪ್ಪ ತಗೊಂಡಿದ್ದಲ್ಲ, ಅದನ್ನ ತಗೊಳ್ತಾ ಇದ್ದೀನಿ. ತುಪ್ಪವನ್ನು ನಾವು ಕರಗಿಸ್ಕೊಳ್ಬೇಕು. ತುಪ್ಪ ಕರಗಿದ್ಮೇಲೆ ಅದು ಅರ್ಧ ಕಪ್ ಆಗಿರಬೇಕು. ಕರಗೋಕ್ಕಿಂತ ಮುಂಚೆ ಸ್ವಲ್ಪ ಅರ್ಧ ಕಪ್ಗಿಂತ ಕಡಿಮೆ ತಗೊಳ್ಳಿ. ಕರಗಿದ್ಮೇಲೆ ಕರೆಕ್ಟಾಗಿ ನಿಮಗೆ ಅರ್ಧ ಕಪ್ ಅಷ್ಟು ತುಪ್ಪ ಸಿಗುತ್ತೆ. ಬಿಸಿ ಬಿಸಿ ತುಪ್ಪನೇ ಹಾಕಬೇಕು. ಈಗ ಒಂದು ಅಗಲವಾಗಿರೋ ಬೌಲ್ ತಗೊಂಡಿದ್ದೀನಿ. ಇದಕ್ಕೆ ನಾನೀಗ ಆಗಲೇ ಗೋಧಿ ಹಿಟ್ಟನ್ನು ತಗೊಂಡಿದ್ದಲ್ಲ 2 ಕಪ್ ಅಷ್ಟು, ಆ 2 ಕಪ್ ಗೋಧಿ ಹಿಟ್ಟನ್ನ ಈ ಬೌಲ್ಗೆ ಮೊದಲಿಗೆ ಹಾಕೊಳ್ಳೋಣ. ಈಗ ಇದಕ್ಕೆ 1/4 ಚಮಚದಷ್ಟು ಉಪ್ಪನ್ನು ಹಾಕೊಳ್ಳೋಣ. ಉಪ್ಪು ಹಾಕೊಳ್ಳೋದ್ರಿಂದ ತುಂಬ ರುಚಿಯಾಗುತ್ತೆ. ಚಿಟಿಕೆ ಎಷ್ಟು ಹಾಕೊಳ್ಳಿ ಸಾಕು. 1 ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಕೂಡ ನಾನೀಗ ಹಾಕೊಳ್ತಾ ಇದ್ದೀನಿ. ತುಂಬ ಒಳ್ಳೆ ಘಮ ಬರುತ್ತೆ, ಒಳ್ಳೆ ಫ್ಲೇವರ್ ಸಿಗುತ್ತೆ. ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಆದಮೇಲೆ ಈಗ ತುಪ್ಪವನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು. ಇನ್ನೊಮ್ಮೆ ಪೂರ್ತಿಯಾಗಿ ಬಿಸಿಯಾಗಿರಬೇಕು. ಆ ಬಿಸಿಯಾಗಿರೋ ಕರಗಿಸ್ಕೊಂಡಿರೋ ಬಿಸಿಯಾಗಿರೋ ತುಪ್ಪವನ್ನೇ ನಾವು ಬೇಕಾದರೆ ಒಂದು ಬೌಲ್ಗೆ ಹಾಕಿ ಅಳತೆ ಮಾಡ್ಕೊಳ್ಳಿ. ಕರೆಕ್ಟಾಗಿ ಕರಗಿಸಿರೋ ತುಪ್ಪ ಅರ್ಧ ಕಪ್ ಇರಬೇಕು. ನೋಡಿ, ಅರ್ಧ ಕಪ್ ಇದೆ. ಈ ಅರ್ಧ ಕಪ್ ತುಪ್ಪವನ್ನು ನಾನೀಗ ಗೋಧಿ ಹಿಟ್ಟಿನಲ್ಲಿ ಹಾಕೊಳ್ತಾ ಇದ್ದೀನಿ. ಹಾಕಿದ ತಕ್ಷಣ ಚುರ್ರು ಅಂತ ಶಬ್ದ ಬರಬೇಕು, ಅಷ್ಟು ಬಿಸಿಯಾಗಿರ್ಬೇಕು ಅದು. ಈಗ ಸ್ಪೂನ್ನಲ್ಲಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ನಿಮಿಷಗಳ ಕಾಲ ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಿ ಆದಮೇಲೆ ನಾವು ಬೆರಳುಗಳ ಸಹಾಯದಿಂದ ಚೆನ್ನಾಗಿ ಪುಡಿ ಪುಡಿ ಮಾಡ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಬಿಸಿ ಬಿಸಿ ತುಪ್ಪವನ್ನು ಕರಗಿಸಿ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಶಂಕರ್ಪೋಳಿ ತುಂಬಾ ಕ್ರಿಸ್ಪಿಯಾಗಿ ಲೇಯರ್ಡ್ ಆಗಿ ಬರುತ್ತೆ. ನೋಡಿ, ನಾವು ಈ ಥರ ಉಂಡೆ ಮಾಡಿದ ತಕ್ಷಣ ಕೈಯಲ್ಲಿ ಉಂಡೆ ಆಗಬೇಕು, ಆಮೇಲೆ ಪುಡಿ ಪುಡಿ ಆಗಬೇಕು. ಆವಾಗ ನಾವು ಹಾಕಿರೋ ತುಪ್ಪದ ಪ್ರಮಾಣ ಕರೆಕ್ಟ್ ಆಗಿದೆ ಅಂತ ಅರ್ಥ. ಈಗ ಸಕ್ಕರೆಯನ್ನು ಕರಗಿಸ್ಕೊಂಡಿದ್ನಲ್ಲ ಹಾಲು, ಅದೇ ಹಾಲನ್ನು ಹಾಕಿ ಹಿಟ್ಟನ್ನು ನಾದ್ಕೊಳ್ತಿದ್ದೀನಿ. ಹಾಲು ಪೂರ್ತಿಯಾಗಿ ತಣ್ಣಗೆ ಮಾಡ್ಕೊಳ್ಬೇಕು. ಬಿಸಿ ಹಾಲನ್ನ ಯಾವುದೇ ಕಾರಣಕ್ಕೂ ಹಾಕೊಳ್ಳೋಕೆ ಹೋಗಬೇಡಿ. ಪೂರ್ತಿಯಾಗಿ ತಣ್ಣಗಾಗಿರೋ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ಸಾಫ್ಟಾಗಿ ನಾದ್ಕೊಳ್ಳಿ. ಗಟ್ಟಿಯಾಗಿ ನಾದ್ಕೊಳ್ಳೋದಕ್ಕೆ ಹೋಗಬೇಡಿ. ಆಲ್ಮೋಸ್ಟ್ ಹಾಲು ಖಾಲಿ ಆಗುತ್ತೆ ಅಷ್ಟು ಹಿಟ್ಟಿಗೆ. ನೋಡ್ತಾ ಹೋಗಿ, 1 ಚಮಚ ಉಳಿಬೋದು ಅಷ್ಟೇ. ಪೂರ್ತಿ ಹಾಲನ್ನು ಹಾಕಿ ಸಾಫ್ಟಾಗಿ ಮೆತ್ತಗೆ ನಾವು ಹಿಟ್ಟನ್ನು ನಾದ್ಕೊಳ್ಳೋಣ. ನೋಡಿ, ಹಿಟ್ಟು ಎಷ್ಟು ಸಾಫ್ಟಾಗಿ ಆಗಿದೆ. ಹಾಲು ಕೂಡ ಕೇವಲ 1 ಚಮಚದಷ್ಟು ಅಷ್ಟೇ ಉಳಿದಿರೋದು. ಈಗ ಹಿಟ್ಟನ್ನ ಒಂದು 10 ನಿಮಿಷ ಹಾಗೆ ರೆಸ್ಟ್ ಮಾಡಲಿಕ್ಕೆ ಬಿಟ್ಬಿಡೋಣ. ಒಂದು 10 ರಿಂದ 15 ನಿಮಿಷ ಬಿಟ್ಟರೆ ಸಾಕು. ನೋಡಿ, ಈಗ 15 ನಿಮಿಷಗಳ ಕಾಲ ಆಗಿದೆ. ಹಿಟ್ಟು ಚೆನ್ನಾಗಿ ನೆಂದಿದೆ. ಈಗ ಇಷ್ಟು ಹಿಟ್ಟಿನಲ್ಲಿ ನಾನು 3 ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಬೋದು. 4 ಆದರೂ ಮಾಡ್ಕೊಳ್ಬೋದು, ಅಥವಾ ದೊಡ್ಡ 2 ಮಾಡ್ಕೊಳ್ಬೋದು. ನಾನು 3 ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ಈಗ ಒಂದು ಹಿಟ್ಟಿನ ಉಂಡೆಯನ್ನು ತಗೊಳ್ಳೋಣ. ಇದನ್ನು ನಾವು ಲಟ್ಟಿಸ್ಕೊಳ್ಬೇಕಾಗುತ್ತೆ. ನಾವು ಚಪಾತಿನ ಯಾವ ರೀತಿಯಾಗಿ ಲಟ್ಟಿಸ್ತೀವಲ್ಲ, ಅದೇ ರೀತಿಯಾಗಿ ಸ್ವಲ್ಪ ದಪ್ಪದಾಗಿರಬೇಕು. ಆ ಥರ ಲಟ್ಟಿಸ್ಕೊಳ್ಬೇಕು. ನೀವು ಶಂಕರ್ಪೋಳಿಯನ್ನು ಸ್ವಲ್ಪ ದಪ್ಪಗೆ ಬೇಕಾದರೂ ಒತ್ಕೊಳ್ಬೋದು, ಸ್ವಲ್ಪ ಮಟ್ಟಿಗೆ ತೆಳ್ಳಗೆ ಬೇಕಾದರೂ ಒತ್ಕೊಳ್ಬೋದು. ಸ್ವಲ್ಪ ತೆಳ್ಳಗೆ ಒತ್ಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗುತ್ತೆ. ಸ್ವಲ್ಪ ದಪ್ಪ ಒತ್ಕೊಂಡ್ರೂ ಕೂಡ ಕ್ರಿಸ್ಪಿಯಾಗಿರುತ್ತೆ. ಆದರೆ ಬಾಯಲ್ಲಿ ಇಟ್ಟ ತಕ್ಷಣ ಕರಗೋಗೋ ಥರ ಸಾಫ್ಟ್ ಆ್ಯಂಡ್ ಕ್ರಿಸ್ಪಿಯಾಗುತ್ತೆ. ಸ್ವಲ್ಪ ದಪ್ಪ ಇದ್ರೇ ಒಳ್ಳೆಯದು. ನಾನು ಸ್ವಲ್ಪ ಮಟ್ಟಿಗೆ ತೆಳ್ಳಗೆ ಒತ್ಕೊಂಡಿದ್ದೀನಿ, ಯಾಕೆಂದರೆ ನಂಗೆ ಜಾಸ್ತಿ ಕ್ರಿಸ್ಪಿನೆಸ್ ಇಷ್ಟ ಆಗುತ್ತೆ. ಹಾಗಾಗಿ ಈಗ ನಾವು ಸೈಡಲ್ಲಿ ಎಡ್ಜಸ್ನೆಲ್ಲ ನಾವು ಕಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಪಿಜ್ಜಾ ಕಟ್ಟರ್ ಇದ್ದರೆ ತುಂಬ ಒಳ್ಳೆಯದು. ಇಲ್ಲಾಂದರೆ ನೀವು ಚಾಕು ಸಹಾಯದಿಂದಾನೇ ಕೂಡ ಮಾಡ್ಕೊಳ್ಬೋದು, ಇಲ್ಲ ಚುಂಚ್ಕದಿಂದ ಕೂಡ ಮಾಡ್ಕೊಳ್ಬೋದು. ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಳಿ. ಡೈಮಂಡ್ ಶೇಪೋ, ಸ್ಕ್ವೇರೋ, ರೆಕ್ಟ್ಯಾಂಗಲ್, ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಬೋದು. ನಾನಿವತ್ತು ಸ್ಕ್ವೇರ್ ಶೇಪ್ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಲ್ಲವನ್ನ ಬಿಡಿಸ್ಕೊಳ್ಳೋಣ. ಬಿಡಿಸಿ ಸಪ್ರೇಟಾಗಿ ಒಂದು ಪ್ಲೇಟ್ನಲ್ಲಿ ನಾವು ತೆಗೆದಿಟ್ಕೊಳ್ಬೇಕಾಗುತ್ತೆ. ನೋಡಿ, ನಾನಿವತ್ತು ಮಾಡಿರೋಂಥ ಶಂಕರ್ಪೋಳಿಯ ಥಿಕ್ನೆಸ್ನ ತೋರಿಸ್ತೀನಿ. ಇದಕ್ಕಿಂತ ಸ್ವಲ್ಪ ದಪ್ಪದಾಗಿ ನೀವು ಮಾಡ್ಕೊಳ್ಬೋದು. ಆಗ ಸಾಫ್ಟ್ ಆ್ಯಂಡ್ ಕ್ರಿಸ್ಪಿಯಾಗುತ್ತೆ. ನನಗೆ ಸ್ವಲ್ಪ ಕ್ರಿಸ್ಪಿನೆಸ್ ಜಾಸ್ತಿ ಬೇಕಿತ್ತು, ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ ಅನಿಸುತ್ತೆ. ಸ್ವಲ್ಪ ಹಿಟ್ಟು ಹಾಕಿದ ತಕ್ಷಣ ಮೇಲೆ ಬಂದಿದೆ. ಈಗ ಎಲ್ಲ ಶಂಕರ್ಪೋಳಿಗಳನ್ನ ಎಣ್ಣೆಲಿ ಹಾಕ್ಕೊಳ್ಳೋಣ.
ನೀವು ಒಂದೊಂದೇ ಶಂಕರಪೋಳಿಯನ್ನು ಈ ಥರ ಎಣ್ಣೆಯಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಈ ಥರ ಶಂಕರಪೋಳಿಗಳನ್ನ ಎಣ್ಣೆಯಲ್ಲಿ ಹಾಕೋದನ್ನು ಅವಾಯ್ಡ್ ಮಾಡಿ. ನೀವು ಯಾವ ಚಮಚದಿಂದ ಅಥವಾ ಜರಡಿಯಿಂದ ನೀವು ಎಣ್ಣೆಯಲ್ಲಿ ಶಂಕರಪೋಳಿಯನ್ನು ಕರಿತೀರಲ್ಲ ಅದರಿಂದನೇ ನೋಡಿ ಈ ಥರ ಒಟ್ಟಿಗೆ ಹಾಕ್ಕೊಳ್ಳಿ. ಒಂದಕ್ಕೊಂದು ಅಂಟ್ಕೊಳ್ಳೋದು ಇಲ್ಲ, ಬಿಡಿ ಬಿಡಿಯಾಗಿಯೇ ಹೋಗುತ್ತೆ ಮತ್ತು ಕೈಗೆ ಎಣ್ಣೆ ಕೂಡ ಸಿಡಿಯೋದಿಲ್ಲ. ಈಗ 1 ನಿಮಿಷ ಆ ಶಂಕರಪೋಳಿಗಳನ್ನ ಮುಟ್ಟೋದಕ್ಕೆ ಹೋಗ್ಬಿಡಿ. 1 ನಿಮಿಷ ಆದಮೇಲೆ ನಾವು ಈ ಥರ ಕೈ ಆಡಿಸ್ಕೊಳ್ತಾ ಹೋಗೋಣ ಚಮಚದಿಂದ. ಆಗಾಗ ಈ ಥರ ಕೈ ಆಡಿಸ್ತಾನೆ ಇರಬೇಕು. ಆವಾಗ ಏನಾಗುತ್ತೆ ಅಂದರೆ ಒಳ್ಳೆ ಗೋಲ್ಡನ್ ಕಲರ್ ಬರುತ್ತೆ. ಸ್ವಲ್ಪ ಡಾರ್ಕ್ ಕಲರ್ ಆಗೋವರೆಗೂ ವೆಯ್ಟ್ ಮಾಡಬೇಡಿ. ಗೋಲ್ಡನ್ ಕಲರ್ ಬಂದ ತಕ್ಷಣ ನೀವು ಎಣ್ಣೆಯಿಂದ ತೆಗೆದ್ಬಿಡಿ. ಯಾಕೆಂದರೆ ನೀವು ತೆಗೆದಾಗ ಸಾಫ್ಟ್ ಆಗಿರುತ್ತೆ. ತೆಗ್ದು ಒಂದು 5 ನಿಮಿಷ ಆದಮೇಲೆ ಅದು ಪೂರ್ತಿಯಾಗಿ ಕ್ರಿಸ್ಪಿ ಆಗಿದೆ. ನೋಡಿ ಈಗ ಗೋಲ್ಡನ್ ಕಲರ್ ಆಗಿದೆ. ನಾನು ಎಲ್ಲ ಶಂಕರಪೋಳಿಗಳನ್ನ ಎಣ್ಣೆಯಿಂದ ತೆಗಿತಾ ಇದ್ದೀನಿ. ಈ ಶಂಕರಪೋಳಿಗಳನ್ನೆಲ್ಲ ತೆಗೆದ್ಮೇಲೆ ಇದನ್ನೆಲ್ಲ ಒಂದು ಟಿಶ್ಯೂ ಪೇಪರ್ ಹಾಕಿರೋ ಒಂದು ಬ್ಯಾಸ್ಕೆಟ್ಗೆ ಹಾಕ್ಕೊಳ್ಳೋಣ. ನೋಡಿ ಎಷ್ಟೊಂದು ಕ್ರಿಸ್ಪಿ ಆಗಿರೋಂಥ ಲೇಯರ್ ಶಂಕರಪೋಳಿಗಳು ರೆಡಿ ಆಗಿದೆ. ಅದು ಕೂಡ ಗೋಧಿ ಹಿಟ್ಟಿನಲ್ಲಿ. ನೀವು ಕೂಡ ಈ ಸಲ ದೀಪಾವಳಿ ಹಬ್ಬಕ್ಕೆ ಈ ಗರಿಗರಿಯಾದ ಬಾಯಲ್ಲಿಟ್ಟರೆ ಕರಗುವಂಥ ಶಂಕರಪೋಳಿಗಳನ್ನ ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳೋದನ್ನು ಮಾತ್ರ ಮರಿಬೇಡಿ. ನಿಮಗೆ ಒಂದು ಶಂಕರಪೋಳಿಯನ್ನು ನಾನು ಓಪನ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿ ಆ್ಯಂಡ್ ಸಾಫ್ಟಾಗಿ ಲೇಯರ್ಡ್ ಆಗಿದೆ ಅಂತ. ನೋಡಿ ಈಗ ನೋಡಿ ಥಿಕ್ನೆಸ್ ಕೂಡ ಎಷ್ಟು ಚೆನ್ನಾಗಿದೆ. ಲೇಯರ್ಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಈಗ ಓಪನ್ ಮಾಡಿ ಕೂಡ ತೋರಿಸ್ತೀನಿ. ನೋಡಿ ಒಳಗಡೆ ಇರೋ ಪ್ರತಿಯೊಂದು ಲೇಯರ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸಾಫ್ಟ್ ಆ್ಯಂಡ್ ಕ್ರಿಸ್ಪಿಯಾಗಿ ಆಗಿದೆ. ನಾನು ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.